ವೀಕ್ಷಕರೇ, ಮಿಥುನ ರಾಶಿ ಮಿಥುನ ಲಗ್ನದವರಿಗೆ ಅನೇಕ ಸಮಸ್ಯೆಗಳು, ಅನೇಕ ಕಷ್ಟಗಳು, ಅನೇಕ ಗೊಂದಲಗಳನ್ನ ಸರಿದೂಗಿಸ್ಕೊಳ್ಳತಕ್ಕಂಥದ್ದು ಹೇಗೆ ಅನ್ನುವಂಥದ್ದು ನೋಡಿ. ಈ ಒಂದು ರಾಶಿ ಅಥವಾ ಲಗ್ನದಲ್ಲಿ ಜನಿಸಿರ್ತಕ್ಕಂಥವರಿಗೆ ಯಾವ ಯಾವ ಸಂದರ್ಭದಲ್ಲಿ ಯಾವ ತೊಂದರೆಗಳು ಬರುತ್ತೆ, ಆ ಸುಲಭವಾಗಿ ಆ ತೊಂದರೆಗಳನ್ನ ಯಾವ ರೀತಿ ಸರಿದೂಗಿಸ್ಕೋಬೇಕು, ಜೀವನ ಅಂತಂದ ಮೇಲೆ ಅಥವಾ ಜಾತಕ ಅಂದ ಮೇಲೆ ಯಾವ್ದಾದ್ರೂ ಗ್ರಹಗಳ ದೋಷಗಳು ಇದ್ದೇ ಇರುತ್ತೆ. ಇವುಗಳಲ್ಲಿ ಮನುಷ್ಯನಿಗೆ ಸಿಗಬೇಕಾಗಿರ್ತಕ್ಕಂಥ ಅವಶ್ಯಕತೆಗಳು, ಅನುಕೂಲತೆಗಳಿಗೆ ಅಡ್ಡಿ ಮಾಡ್ತಕ್ಕಂಥದ್ದು ಈ ಗ್ರಹಗಳಿಗೆ ಅಥವಾ ದೋಷಗಳಿಗೆ ಯಾವ ರೀತಿ ಪರಿಹಾರ ಮಾಡ್ಕೋಬೇಕು, ಯಾವ ರೀತಿ ಆ ಒಂದು ಸುಲಭವಾದ ಪರಿಹಾರದಿಂದ ಅನುಕೂಲತೆಗಳನ್ನ ಪಡ್ಕೋಬೇಕು ಅನ್ನುವಂತಹ ಬಹಳ ಅದ್ಭುತವಾಗಿರ್ತಕ್ಕಂಥ ವಿಡಿಯೋ ಇದಾಗಿರುತ್ತೆ. ವಿಡಿಯೋ ಕೊನೆ ತನಕ ನೋಡಿ. ನಿಮಗೆ ಈ ವಿಡಿಯೋದ ಉಪಯೋಗ ಒಂದ್ಸಲ ಅಲ್ಲ, ಎರಡೆರಡು ಸಲ ನೋಡ್ತೀರಿ, ಅಂತಹ ಒಂದು ಅನುಕೂಲತೆಗಳು ನಿಮಗಾಗುತ್ತೆ. ಮತ್ತೆ ತಡ ವಿಡಿಯೋ ಸ್ಟಾರ್ಟ್ ಮಾಡೋಣ. ನಿಮ್ಮ ಹತ್ರ ಒಂದು ಚಿಕ್ಕ ರಿಕ್ವೆಸ್ಟ್, ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ, ಬಹಳ ದಿನಗಳಿಂದ ಚಾನಲ್ ನೋಡ್ತಾ ಇದ್ದು ತಾವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈ ಕೂಡಲೇ ಈ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಪ್ರೆಸ್ ಮಾಡ್ಕೊಳ್ಳಿ. ಫೇಸ್ಬುಕ್ ಅಲ್ಲೂ ನಮ್ಮ ಚಾನಲ್ ಸಿಗುತ್ತೆ, ಫಾಲೋ ಮಾಡ್ಕೊಳ್ಳಿ. ವೀಕ್ಷಕರೇ, ಮಿಥುನ ಲಗ್ನದವರು ಅಂದ ತಕ್ಷಣ ನೋಡಿ, ಈ ಲಗ್ನದವರು ಸಾಮಾನ್ಯವಾಗಿ ಬುದ್ಧಿಜೀವಿಗಳು, ಬಹಳಷ್ಟು ತಲೆ ಓಡಿಸಿ ಕೆಲಸ ಮಾಡುವಂಥದ್ದು, ಬುದ್ಧಿಶಕ್ತಿಯಿಂದ ಕೆಲಸ ಮಾಡ್ತಕ್ಕಂಥದ್ದು. ಕೆಲವೊಬ್ಬರಿಗೆ ಜೀವನದಲ್ಲಿ ಹಲವಾರು ದ್ವಂದ್ವ ಪರಿಸ್ಥಿತಿಗಳು, ಹಲವಾರು ಗೊಂದಲಗಳು, ಹಲವಾರು ಸಮಸ್ಯೆಗಳು, ಸವಾಲುಗಳನ್ನ ಎದುರಿಸಬೇಕಾಗುತ್ತೆ. ಎದುರಿಸಿದಿರಿ ಕೂಡ ನೋಡಿ. ಇಲ್ಲಿ ಬಹಳ ವಿಶೇಷವಾಗಿ ಈ ಸಮಸ್ಯೆಗಳ ಬಗ್ಗೆ ನಾವು ಹೇಳ್ತಾ ಹೋಗೋಣ, ಸಮಸ್ಯೆಗಳಿಗೆ ಪರಿಹಾರಗಳನ್ನು ಸೂಚಿಸ್ತಾ ಹೋಗೋಣ. ಈ ವಿದ್ಯಾಭ್ಯಾಸದಲ್ಲಿ ತೊಂದರೆ ಆಗ್ತಾ ಇದೆ, ಮಕ್ಕಳಿಂದ ತೊಂದರೆ ಆಗ್ತಾ ಇದೆ, ಸಮಾಜದಲ್ಲಿ ಕೆಟ್ಟ ಹೆಸರು ಬರ್ತಾ ಇದೆ. ಇದಕ್ಕೆ ಏನ್ ಪರಿಹಾರ ಮಾಡ್ಕೋಬೇಕು ನೋಡಿ. ಸಮಸ್ಯೆಯನ್ನ ಸೂಕ್ಷ್ಮವಾಗಿ ಗಮನಿಸಿ. ನೀವು ಎಷ್ಟೇ ದುಡಿತಾ ಇದ್ದೀರಿ, ಆದ್ರೆ ಸಮಾಜದಲ್ಲಿ ನಿಮ್ಮನ್ನ ಅಂದ್ರೆ ಎಷ್ಟೋ ಜನರಿಗೆ ನೀವು ಸಹಾಯ ಮಾಡ್ತಾ ಇದ್ದೀರಿ, ಸಮಾಜದಲ್ಲಿ ನಿಮಗೊಂದು ಗೌರವ ಸಿಗ್ತಾ ಇಲ್ಲ. ನಿಮ್ ಮಕ್ಕಳಿಗೆ ಎಷ್ಟೋ ಪರಿಶ್ರಮ ಪಟ್ಟು ಅವ್ರಿಗೊಂದು ಒಳ್ಳೆ ಮಾರ್ಗದರ್ಶನ ಮಾಡ್ತಾ ಇದ್ದೀರಿ, ಒಳ್ಳೆ ಎಜುಕೇಟೆಡ್ ಮಾಡ್ತಾ ಇದ್ದೀರಿ, ಅಥವಾ ಅವರು ಬೇಡುಗಳನ್ನ ಕೊಡ್ತಾ ಇದ್ರು ಕೂಡ ಅವರು ನಿಮ್ಮನ್ನ ಅರ್ಥನೆ ಮಾಡ್ಕೊಳ್ತಾ ಇಲ್ಲ. ಜೊತೆಗೆ ಅನೇಕ ತೊಂದರೆಗಳು ಅಥವಾ ಅವರಿಂದ ಏನೇನೋ ಸಮಸ್ಯೆಗಳು ಬರ್ತಾ ಇದೆ. ಇನ್ನು ವಿದ್ಯಾಭ್ಯಾಸ, ನೀವೆಷ್ಟೇ ಓದ್ತಾ ಇದ್ದೀರಿ, ನಿಮ್ಗೆ ವಿದ್ಯೆಯಲ್ಲಿ ಸಕ್ಸಸ್ ಸಿಗ್ತಾ ಇಲ್ಲ, ಅಥವಾ ನೀವು ಬರೀ ಓದ್ತಾ ಇದ್ರೆ ವಿದ್ಯೆ ಅಂತಲ್ಲ, ನೀವು ಮಾಡುವಂತ ಕೆಲಸವೂ ಕೂಡ ಅದ್ರಲ್ಲಿ ತಿಳ್ಕೋಬೇಕಾಗಿರುವಂತದ್ದು ಅದೊಂದು ವಿದ್ಯೆಯೇ. ಹಾಗಾಗಿ ನೀವು ಬಿಸ್ನೆಸ್ ಮಾಡ್ತಾ ಇದ್ದೀರಿ, ಬಿಸ್ನೆಸ್ಸಿನ ಚಾಕಚಕ್ಯತೆಗಳು ಏನು, ನೀವು ಯಾವುದೇ ಕೆಲಸ ಮಾಡಿ ಅದ್ರ ಬಗ್ಗೆ ಆಳವಾಗಿ ಸ್ಟಡಿ ಮಾಡ್ಬೇಕಾಗತ್ತಲ್ಲ, ಅದರಲ್ಲಿ ಆ ಸ್ಟಡಿ ಮಾಡೋದ್ರಲ್ಲಿ ನೀವು ವಿಫಲರಾಗ್ಬಿಡ್ತೀರಿ. ಇಂತಹ ಸಮಸ್ಯೆಗಳು ಬಂದಾಗ ಏನ್ ಮಾಡ್ಕೋಬೇಕು, ಇದಕ್ಕೆ ಪರಿಹಾರ ಅಂತಂದ್ರೆ ನೋಡಿ, ಒಂದು ಮಂತ್ರ, ಆ ಮಂತ್ರವನ್ನ 108 ಸಾರಿ ಭಕ್ತಿಯಿಂದ ಆ ಮಂತ್ರವನ್ನ ಪಠಣ ಮಾಡ್ತಕ್ಕಂಥದ್ದು ಬಹಳ ಮುಖ್ಯ. ಶ್ವೇತ ಚಂದನ ಮಾಲೆಯನ್ನ ಧರಿಸ್ತಕ್ಕಂಥದ್ದು, ಶ್ವೇತ ಚಂದನ ಮಾಲೆ ಧರಿಸಿ ಈ ಮಂತ್ರವನ್ನ ಪಠಣ ಮಾಡ್ಕೋಬೇಕು. ಯಾವ ಮಂತ್ರ? ಓಂ ಹಿಮಕುಂದ ಮೃಣಾಲಾಭಂ ದೈತ್ಯಾನಾಂ ಪರಮಗುರುಂ ಸರ್ವಶಾಸ್ತ್ರ ಪ್ರವಕ್ತಾರಂ ಭಾರ್ಗವಂ ಪ್ರಣಮಾಮ್ಯಹಂ. ನೋಡಿ, ಇದನ್ನ ನಿಧಾನವಾಗಿ ಹೇಳಿದೀನಿ, ಅದನ್ನ ಅಷ್ಟೇ ಸಮಾಧಾನವಾಗಿ ಕೇಳ್ಕೊಳ್ಳಿ. ಈ ಒಂದು ಮಂತ್ರವನ್ನ 108 ಸಾರಿ ಪ್ರತಿನಿತ್ಯ ಬೆಳಗ್ಗೆ ಸ್ನಾನ ಮಾಡಿದ ತಕ್ಷಣ ಪಠಣ ಮಾಡತಕ್ಕಂಥದ್ರಿಂದ ಅನೇಕ ಲಾಭಗಳಾಗುತ್ತೆ, ಅನೇಕ ಉಪಯೋಗಗಳಾಗುತ್ತೆ. ಇನ್ನು ಈ ವಿಶೇಷವಾಗಿ ಜೀವನದಲ್ಲಿ ತೊಂದರೆಗಳು, ಹತಾಶೆಗಳು, ನಿರಾಶೆಗಳು, ದುಸ್ಥಿತಿಗಳು ಬಂದಾಗ ಪರಿಹಾರ ಏನ್ ಮಾಡ್ಕೋಬೇಕು? ಅದರಲ್ಲೂ ಈ ಜೇಬಿನ ಮೇಲೆ ಹಸಿರು ಬಣ್ಣದ ವಸ್ತ್ರವನ್ನು ಇಟ್ಕೊಂಡ್ರೆ ಒಳ್ಳೇದು. ಕೆಲವೊಂದು ತೊಂದರೆಗಳಿಗೆ, ಹತಾಶೆಗಳಿಗೆ, ನಿರಾಶೆಗಳಿಗೆ ಏನ್ ಮಾಡ್ಬೇಕು? ನಿಮ್ಮ ಎದೆ ಮೇಲಿನ ಜೇಬು ಇರುತ್ತಲ್ಲ, ಆ ಜೇಬಿನಲ್ಲಿ ಹಸಿರು ಬಟ್ಟೆಯನ್ನ ಇಟ್ಕೋಬೇಕಾಗತ್ತೆ. ಇನ್ನು ಸಂಬಂಧಿಗಳೊಂದಿಗೆ ವಿರಸ ಆಗ್ತಾ ಇದೆ, ಮತ್ತೆ ಮನಸ್ಸು ನಿರಾಶಾ ಭಾವನೆಯಿಂದ ಕೂಡಿದೆ, ಯಾರು ನಮ್ಮನ್ನ ಅರ್ಥನೆ ಮಾಡ್ಕೊಳ್ತಾ ಇಲ್ಲ, ಸಂಬಂಧಿಕರು ನಮ್ಮನ್ನ ತಿಳ್ಕೊಳ್ತಾ ಇಲ್ಲ. ಇದಕ್ಕೆ ಪರಿಹಾರ ಏನಂದ್ರೆ, ಭಾನುವಾರದ ದಿವಸ ಬಲಗೈಗೆ ತಾಮ್ರದ ತಗಡನ್ನ ಧರಿಸಿದರೆ ದೋಷ ಪರಿಹಾರವಾಗಿ ಶುಭವಾಗುತ್ತೆ. ತುಂಬಾ ಸಿಂಪಲ್. ಏನ್ ಮಾಡ್ಬೇಕು? ಭಾನುವಾರ ದಿವಸ ಬಲಗೈಗೆ ತಾಮ್ರದ ತಗಡನ್ನ ಧರಿಸಬೇಕು. ಇನ್ನು ಈ ರೋಗದಿಂದ, ಅನಾರೋಗ್ಯದಿಂದ ಬಹಳ ಖರ್ಚಾಗ್ತಾ ಇದೆ, ಮತ್ತೆ ಈ ಶತ್ರುಗಳು ತುಂಬಾ ಪ್ರಬಲರಾಗ್ತಾ ಇದ್ದಾರೆ, ನಮ್ಮನ್ನ ಓವರ್ಟೇಕ್ ಮಾಡ್ತಾ ಇದ್ದಾರೆ, ನಮಗೆ ಅನಾರೋಗ್ಯಗಳು ಆಗಿಂದಾಗ್ಗೆ ಬಾಧಿಸ್ತಾ ಇದೆ, ನಮಗೆ ಜನಗಳಲ್ಲಿ ತುಂಬಾ ನಿರಾಸೆ ಆಗ್ತಾ ಇದೆ.
ಇಂತಹ ಸಮಸ್ಯೆಗಳನ್ನು ನೀವು ಎದುರಿಸ್ತಾ ಇದ್ರೆ ನೋಡಿ, ಸಿಹಿ ತಿಂಡಿಯ ಜೊತೆಗೆ ಉಪ್ಪಿನ ಪದಾರ್ಥಗಳನ್ನ ಹಂಚಿದರೆ ದೋಷ ನಿವಾರಣೆ ಆಗುತ್ತೆ. ಕೆಲವೊಂದು ಸಂತೋಷದ ಸಮಾರಂಭಗಳು ಇರ್ತವೆ, ಸಭೆ ಸಮಾರಂಭಗಳು ಇರ್ತವೆ. ಇಂಥ ಸಮಾರಂಭಗಳಲ್ಲಿ ಸಿಹಿ ತಿಂಡಿಯ ಜೊತೆಗೆ ಉಪ್ಪಿನ ಪದಾರ್ಥಗಳನ್ನ ಹಂಚತಕ್ಕಂಥದ್ರಿಂದ ದೋಷ ನಿವಾರಣೆ ಆಗುತ್ತೆ. ಇನ್ನು ದಾಂಪತ್ಯದಲ್ಲಿ ತೊಂದರೆ ಆಗ್ತಾ ಇದೆ, ಪತಿ ಪತ್ನಿಯರ ಮಧ್ಯದಲ್ಲಿ ಸಮಸ್ಯೆ ಆಗ್ತಾ ಇದೆ, ಅದ್ರ ಬಗ್ಗೆ ವ್ಯವಹಾರದಲ್ಲಿ ತೊಂದರೆ ಆಗ್ತಾ ಇದೆ, ಮಾಡುವಂತ ವ್ಯವಹಾರದಲ್ಲಿ ಅನೇಕ ಸಮಸ್ಯೆಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಇದಕ್ಕೇನ್ ಪರಿಹಾರ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ತಿಳಿಸೋಣ. ಆ ಮುಂದಿನ ವಿಷಯಗಳು ಆ ವಿಡಿಯೋದಲ್ಲಿ ಮುಂದುವರಿಯೋದಕ್ಕಿಂತ ಮುಂಚೆ ಒಂದು ಅದ್ಭುತವಾದಂತ ಇನ್ನೊಂದು ಚಿಕ್ಕ ವಿಡಿಯೋ ಬರ್ತಾ ಇದೆ, ಅದನ್ನ ನೋಡ್ಕೊಂಬನ್ನಿ, ಮುಂದಿನ ಮಾಹಿತಿ ತಿಳಿಸೋಣ. ಜಿಬಿ ಪ್ರೆಡಿಕ್ಷನ್ಸ್. ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ? ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ? ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ. ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ. JB ಪ್ರೆಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ. ವಿದ್ಯಾಭ್ಯಾಸ, ಉದ್ಯೋಗ, ವಿವಾಹ, ಆರೋಗ್ಯ, ಸಂತಾನ, ವ್ಯಾಪಾರ ವ್ಯವಹಾರ, ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು. ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು. ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು, ನಕ್ಷತ್ರ ಫಲಗಳು, ಪಂಚಾಂಗ ಫಲಗಳು, ದಶಾಫಲಗಳು, ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ. ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ. ನಿಮ್ಮ ಜಾತಕಗಳು ಪಡೆಯುವ 2 ವಿಧಾನಗಳು ಈ ರೀತಿ ಇದೆ. ಮೊದಲನೇ ವಿಧಾನ, ನಿಮ್ಮ ವಾಟ್ಸಪ್ ಸಂಖ್ಯೆಗೆ PDF ಫೈಲ್ನ ಮೂಲಕ ಕಳಿಸಲಾಗುತ್ತದೆ. ನೀವು ಇದನ್ನ ಮೊಬೈಲ್ನಲ್ಲಿಯೇ ಉಪಯೋಗಿಸಬಹುದು. ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು. ಇದರ ಬೆಲೆ 1100 ರೂಪಾಯಿ ಇರುವಂತಹ ಈ ಜಾತಕ ಕೇವಲ 499 ರೂಪಾಯಿಗೆ ಸಿಗ್ತಾ ಇದೆ. ಪ್ರತಿಯೊಂದು ಜಾತಕ 60 ರಿಂದ 80 ಪುಟಗಳು ಒಳಗೊಂಡಿರುತ್ತವೆ. ಆರ್ಡರ್ ಮಾಡುವ ವಿಧಾನ 8197533688. ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು, ಜನ್ಮ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಜಿಲ್ಲೆ, ಈ ಎಲ್ಲ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ. ನೋಡಿದ್ರಲ್ಲ ವೀಕ್ಷಕರೇ, ಇದು ಅಂತಿಂತ ಆರ್ಡಿನರಿ ಜಾತಕ ಅಲ್ಲ. ಭಾರತದ ಎಲ್ಲ ಭಾಷೆಗಳಲ್ಲಿ ಸಿಗ್ತಕ್ಕಂತಹ ಸಂಪೂರ್ಣವಾದ ಜನ್ಮ ಜಾತಕ ಫಲ ಇದಾಗಿರ್ತಕ್ಕಂಥದ್ದು. 80 ರಿಂದ 100 ಪುಟ ನಿಮ್ಮ ಒಬ್ಬರದೇ ಜಾತಕ ಅಂತಂದ್ರೆ ಹೇಗಿರಬಹುದು ಅನ್ನುವಂಥದ್ದು ನೀವೇ ಇಮೇಜಿನ್ ಮಾಡ್ಕೊಳ್ಳಿ. ಈಗಲೇ ನಂಬಿಕೆ ವಿಶ್ವಾಸದಿಂದ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ. ವೀಕ್ಷಕರೇ, ಈ ದಾಂಪತ್ಯದಲ್ಲಿ ಮತ್ತೆ ಈ ವ್ಯವಹಾರದಲ್ಲಿ ಅನೇಕ ತೊಂದರೆಗಳಾಗ್ತಾ ಇದ್ರೆ, ಕೆಲವೊಂದು ಜನ ಶತ್ರುತ್ವ ಇದ್ರೆ, ಅದಕ್ಕೆ ಶತ್ರುಗಳು ಜಾಸ್ತಿ ಆಗ್ತಾ ಇದ್ರೆ ಪರಿಹಾರ ಏನ್ ಮಾಡ್ಕೋಬೇಕು? ಶ್ರೀ ಸತ್ಯನಾರಾಯಣ ಸ್ವಾಮಿ ಕಥೆಯನ್ನ ಕೇಳಬೇಕು. ಮತ್ತು ಈ ಪ್ರಸಾದದಲ್ಲಿ ಬಾಳೆಹಣ್ಣನ್ನ ಅಗತ್ಯವಾಗಿ ಕೊಡಬೇಕಾಗುತ್ತೆ. ನೀವು ಪ್ರಸಾದ ಕೊಡ್ತಾ ಇದ್ರೆ ಅದನ್ನು ಬಾಳೆಹಣ್ಣಿನ ರೂಪದಲ್ಲಿ ಕೊಟ್ರೆ ಇನ್ನೂ ಒಳ್ಳೇದು. ಮತ್ತೆ 26 ಅರಿಶಿಣದ ಕೊನೆಯನ್ನ ತೆಗೆದುಕೊಂಡು ಒಂದನ್ನ ತಮ್ಮ ಮಲಗುವ ಕೊಠಡಿಯಲ್ಲಿ, ಮತ್ತೊಂದನ್ನ ತಮ್ಮ ಕಚೇರಿಯಲ್ಲಿ ಇಟ್ಕೊಂಡ್ರೆ ಬಹಳಷ್ಟು ಒಳ್ಳೆಯ ಫಲಗಳು ನಿಮಗೆ ಸಿಗ್ತಾ ಇರತಕ್ಕಂಥದ್ದು. ಇನ್ನು ಲಕ್ಷ್ಮೀನಾರಾಯಣ ಸ್ವಾಮಿ ಅಥವಾ ರಾಧಾಕೃಷ್ಣ ಮಂದಿರದಲ್ಲಿ ಹಳದಿ ವರ್ಣದ ವಸ್ತ್ರವನ್ನ ಧರಿಸಿ ದೇವರ ದರ್ಶನವನ್ನ ಮಾಡ್ಕೋಬೇಕಾಗತ್ತೆ. ನೋಡಿ, ಇದನ್ನ ಗಮನದಲ್ಲಿಟ್ಕೊಳ್ಳಿ. ಲಕ್ಷ್ಮೀ ನಾರಾಯಣ ಸ್ವಾಮಿಯ ಅಥವಾ ರಾಧಾಕೃಷ್ಣ ಮಂದಿರದಲ್ಲಿ ಹಳದಿ ವಸ್ತ್ರ ಧರಿಸಿ ದೇವರ ದರ್ಶನವನ್ನ ಮಾಡ್ಕೋಬೇಕು. ಇಲ್ವೇ ಅರ್ಚಕರಿಗೆ ಹಳದಿ ವಸ್ತ್ರವನ್ನ ದಾನವಾಗಿ ಕೊಡಬೇಕು. ಇನ್ನು ನಿಮ್ಮ ಕೊರಳಿನಲ್ಲಿ ಹಳದಿ ದಾರವನ್ನು ಧರಿಸತಕ್ಕಂಥದ್ರಿಂದ ಬಹಳ ಅದ್ಭುತವಾಗಿರತಕ್ಕಂತಹ ಫಲ ಸಿಗುತ್ತೆ. ಶೀಘ್ರವಾಗಿ ಈ ಸಮಸ್ಯೆಗಳು ನಿವಾರಣೆ ಆಗ್ತವೆ. ದಾಂಪತ್ಯದಲ್ಲಿರುವಂತಹ ಸಮಸ್ಯೆಗಳು, ವ್ಯವಹಾರದಲ್ಲಿರುವಂತಹ ಸಮಸ್ಯೆಗಳು, ಮತ್ತೆ ಶತ್ರುಗಳ ಸಮಸ್ಯೆಗಳು ಕೂಡ ಇದರಿಂದ ನಿವಾರಣೆ ಆಗುತ್ತೆ ಅನ್ನುವಂಥದ್ದು ಗಮನದಲ್ಲಿಟ್ಕೋಬೇಕಾಗತ್ತೆ. ಇನ್ನು ನೀವೇನಾದ್ರೂ ಭಯಭೀತರಾಗಿದ್ದೀರಿ, ಹೆದರಿಕೆ ಆಗ್ತಾ ಇದೆ, ಭಯ ಆಗ್ತಾ ಇದೆ, ಕೆಲವೊಂದು ಅದೃಶ್ಯ ತೊಂದರೆಗಳು, ಪೀಡೆಗಳು ಪೀಡಿಸಿದಾಗ ಏನ್ ಪರಿಹಾರ ಮಾಡ್ಕೋಬೇಕು ಅಂತ ನಾವಿಲ್ಲಿ ನೋಡಿದಾಗ, ಕಾಗೆಗಳಿಗೆ ರೊಟ್ಟಿಯನ್ನ ಹಾಕಬೇಕಾಗತ್ತೆ, ಹದ್ದುಗಳಿಗೆ ಆಹಾರವನ್ನ ಹಾಕಬೇಕಾಗತ್ತೆ, ಅಥವಾ ಕಪ್ಪು ಹದ್ದಿನ ಉದ್ದಿನ ಪಕೋಡೆಯನ್ನ ಹಾಕಬೇಕಾಗತ್ತೆ, ಉದ್ದಿನ ಪಕೋಡೆ ಹಾಕಬೇಕಾಗತ್ತೆ. ಅಮಾವಾಸ್ಯೆ ದಿವಸ ನೀರಿನಲ್ಲಿ ಹಾಲು, ಸಕ್ಕರೆ ಬೆರೆಸಿ ಅರಳಿ ಮರದ ಬುಡಕ್ಕೆ ಹಾಕಬೇಕಾಗತ್ತೆ. ಇವುಗಳಿಂದ ದೋಷಗಳು ಪರಿಹಾರ ಆಗುತ್ತೆ. ಇನ್ನು ಇದರಿಂದ ಏನಾಗುತ್ತೆ? ಭಯಭೀತರಾಗಿರುವಂತಹ ಚಿಂತೆ ಮಾಡುವಂತಹ ತೊಂದರೆಗಳಿಗೆ ನಿವಾರಣೆ ಸಿಗುತ್ತೆ. ಇನ್ನು
ಭಾಗ್ಯೋದಯಕ್ಕೆ ಅಡಚಣೆ ಆಗಿದ್ರೆ, ಬರುವಂತಹ ಅದೃಷ್ಟವೇ ಇಲ್ಲ ನನಗೆ, ಎಷ್ಟೋ ಸಲ ನನ್ನ ಕೈಯಿಂದ ಎಲ್ಲವೂ ಜಾರೋಯ್ತು, ಸಿಗಬೇಕಾಗಿದ್ದು ಸಿಗುತ್ತಾ ಇಲ್ಲ, ನಾನು ನತದೃಷ್ಟನ್ ತರ ಬದುಕ್ತಾ ಇದ್ದೀನಿ ಅನ್ನುವಂತ ಭಾವನೆ ನಿಮ್ಮಲ್ಲಿದ್ರೆ, ಬಹಳ ಅಡಚಣೆ ಆಗ್ತಾ ಇದ್ರೆ, ಅದಕ್ಕೆ ಪರಿಹಾರ ಏನಂತಂದ್ರೆ ಕಪ್ಪು ಬಣ್ಣದ ಹಸುವಿನ ಸೇವೆಯನ್ನ ಮಾಡ್ತಕ್ಕಂಥದ್ದು. ಕಪ್ಪು ಬಣ್ಣದ ಹಸುವಿನ ಸೇವೆ ಮಾಡೋದು, ಕಪ್ಪು ಬಣ್ಣದ ಹಸುವನ್ನ ಕರು ಸಮೇತವಾಗಿ ಬ್ರಾಹ್ಮಣರಿಗೆ ದಾನವನ್ನಾಗಿ ನೀಡ್ತಕ್ಕಂಥದ್ದು, ಬಡವರಿಗೆ ಕಪ್ಪು ಬಣ್ಣದ ಕಂಬಳಿಯನ್ನ ದಾನವನ್ನಾಗಿ ಕೊಡ್ತಕ್ಕಂಥದ್ದು, ಮನೆಯ ಹತ್ತಿರ ಈ ಹಾಳು ಬಾವಿ ಇದ್ರಂತಂದ್ರೆ ಸ್ವಲ್ಪ ಬಾವಿ ಇರ್ಲಿ ಅಥವಾ ಬೋರ್ವೆಲ್ ಇರ್ಲಿ, ಅಂದ್ರೆ ಕೊರೆದಿರುವಂತ ಬಾವಿ ಇರುತ್ತೆ ನೋಡಿ, ಅಂತ ಬಾವಿ ಇರ್ಬೋದು ಅಥವಾ ಬೋರ್ವೆಲ್ ಇರ್ಬೋದು, ಉಪಯೋಗಿಸದೆ ಇದ್ದರೆ ಒಳ್ಳೇದು. ಈ ಬಾವಿಯಿಂದ ಏನು ನೀರನ್ನ ತರಬಾರದು, ಅದನ್ನು ಉಪಯೋಗಿಸಬಾರದು. ಈ ತರ ಮಾಡಿದ್ರೆ ನಿಮ್ಗೆ ಖಂಡಿತವಾಗ್ಲೂ ಒಳ್ಳೆ ಫಲ ಸಿಗುತ್ತೆ. ಅದನ್ನು ಮುಚ್ಚಿಬಿಡ್ಬೇಕು. ಅದರ ಮೇಲ್ಗಡೆ ಈಗೇನ್ ಮಾಡ್ತೀವಿ ನಾವು, ಟ್ಯಾಂಕ್ ಇರುತ್ತೆ, ನೀರಿನ ಟ್ಯಾಂಕ್, ಅದ್ರ ಮೇಲೆ ಸ್ಲ್ಯಾಬ್ ಹಾಕಲ್ವಾ, ಆ ತರ ಅದನ್ನ ಮೇಲ್ಗಡೆ ಮುಚ್ಚುವಂಥದ್ದು ಒಳ್ಳೆಯದು, ಒಳ್ಳೆ ಫಲ ನಿಮ್ಗೆ ಸಿಗ್ತಾ ಇರತಕ್ಕಂಥದ್ದು. ಇನ್ನು ಈ ನೌಕರಿಯಲ್ಲಿ ತೊಂದರೆ ಆಗ್ತಾ ಇದೆ, ನೀವು ಕೆಲಸ ಮಾಡ್ತಾ ಇದ್ದೀರಿ, ಸರ್ಕಾರಿಯಲ್ಲಿ ಕೆಲಸ ಮಾಡ್ತಾ ಇದ್ದೀರಿ, ಕೆಲಸದಲ್ಲಿ ನಿಮಗೆ ತುಂಬಾ ವಿರೋಧ ಆಗ್ತಾ ಇದೆ, ಅರ್ಥ ಮಾಡ್ಕೊಳ್ತಾ ಇಲ್ಲ, ತುಂಬಾ ಕಷ್ಟಗಳು ಬರ್ತಾ ಇದೆ ಅಂತಂದ್ರೆ ಇದಕ್ಕೆ ಪರಿಹಾರ ಏನು ಅಂತಂದ್ರೆ ಮನೆಯ ಹತ್ತಿರ ಬಾಳೆ ಗಿಡವನ್ನ ಬೆಳೆಸಬೇಕಾಗುತ್ತೆ. ಪ್ರತಿ ಗುರುವಾರದ ದಿನ ಅರಿಶಿಣ ಅಥವಾ ಕೇಸರಿ ತಿಲಕವನ್ನ ಹಚ್ಚಿಕೊಂಡು ದೇವರ ಪೂಜೆಯನ್ನು ಮಾಡ್ಕೋಬೇಕಾಗತ್ತೆ. ಶ್ರೀ ವಿಷ್ಣುವಿನ ಪೂಜೆಯನ್ನ ಪ್ರತಿದಿನ ಮಾಡೋದ್ರಿಂದ, ಶ್ರೀ ವಿಷ್ಣು ಸಹಸ್ರ ನಾಮ ಪಠಣ ಮಾಡ್ತಕ್ಕಂಥದ್ರಿಂದ, ಇನ್ನು ಹಳದಿ ಗೋಪಿ ಚಂದನವನ್ನ ದೇವಸ್ಥಾನದಲ್ಲಿ ದಾನವನ್ನ ಮಾಡ್ತಕ್ಕಂಥದ್ರಿಂದ ಇವುಗಳಿಂದ ಬಹಳಷ್ಟು ಪರಿಹಾರ ದೊರಕುತ್ತೆ. ಗ್ರಹಣದ ಸಮಯದಲ್ಲಿ ಅಭಾವ ಪೀಡಿತ ವ್ಯಕ್ತಿಗಳಿಗೆ ಆಹಾರ ಪದಾರ್ಥಗಳನ್ನ ದಾನವನ್ನಾಗಿ ನೀಡಬೇಕಾಗುತ್ತೆ. ಅಂದ್ರೆ ತುಂಬಾ ಸಂಕಷ್ಟದಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ದಾನವನ್ನ ವಿಶೇಷವಾಗಿ ಕೊಟ್ರೆ ಈ ಸಮಸ್ಯೆಗಳು, ನಿಮ್ಮ ಕೆಲಸದಲ್ಲಿರುವಂತಹ ಅನೇಕ ಅಡ್ಡಚಣೆಗಳು ನಿವಾರಣೆ ಆಗ್ತವೆ. ಇನ್ನು ಧನ ಹಾನಿ ಆಗ್ತಾ ಇದೆ, ಆದಾಯಕ್ಕೆ ತೊಂದರೆ ಆಗ್ತಾ ಇದೆ, ಬರುವಂತ ದುಡ್ಡು ಬರ್ತಾ ಇಲ್ಲ, ಇದ್ದಿರುವಂತ ದುಡ್ಡು ಕಳ್ಕೊಂಡ್ಬಿಟ್ಟೆ ಅಥವಾ ಖರ್ಚು ಮಾಡಿಬಿಟ್ಟೆ, ಯಾವುದೋ ಒಂದು ದೊಡ್ಡ ಮಟ್ಟದಲ್ಲಿ ಸಂಪಾದನೆ ಮಾಡಕ್ ಆಗ್ತಾ ಇಲ್ಲ, ಬರೀ ಹಾನಿ ಆಗ್ತಾ ಇದೆ, ನಷ್ಟ ಆಗ್ತಾ ಇದೆ, ಇಂಥವ್ರು ಏನ್ ಮಾಡ್ಬೇಕು? ಈ ಮಣ್ಣಿನ ಪಾತ್ರೆಯಲ್ಲಿ ಶುದ್ಧ ಜೇನುತುಪ್ಪವನ್ನ ತುಂಬಿಸಿಟ್ಕೊಂಡು ಅದರ ಸೇವನೆಯನ್ನ ಮಾಡತಕ್ಕಂಥದ್ದು, ಆಂಜನೇಯನಿಗೆ ಕೆಂಪು ಚಂದನದ ಮಾಲೆಯನ್ನ ಅರ್ಪಿಸಿದರೆ ಬಹಳಷ್ಟು ಉಪಯೋಗ ಆಗುತ್ತೆ. ಈ ಸಮಸ್ಯೆಗಳಿಂದ ಮುಕ್ತರಾಗ್ತೀರಿ. ಇದನ್ನ ನೀವು ಗಮನದಲ್ಲಿ ಇಟ್ಕೋಬೇಕು. ಇನ್ನು ಈ ವಿವಾದಗಳು, ಧನಹಾನಿಗಳು, ದುರ್ಘಟನೆಗಳು, ಮರೆವು, ಕೆಲವೊಂದು ಈ ದೈಹಿಕವಾದ ಕಷ್ಟಗಳು ಬರ್ತಾ ಇದೆ, ಅಂದ್ರೆ ಜನಗಳಿಂದ ತುಂಬಾ ಕಿರಿಕಿರಿ ಬರ್ತಾ ಇದೆ, ದುಡ್ಡಿನಲ್ಲಿ ತೊಂದರೆ ಆಗ್ತಾ ಇದೆ, ಏನೋ ಒಂದು ಘಟನೆಗಳು ನಡೀತಾ ಇದ್ದಾವೆ, ಏನೋ ಒಂದು ಮರುವು ಆಗ್ತಾ ಇದೆ, ನೆನಪಿನ ಶಕ್ತಿ ಉಳಿತಾ ಇಲ್ಲ, ದಡ್ಡತನ ಬರ್ತಾ ಇದೆ, ಮಂದತನ ಬರ್ತಾ ಇದೆ, ಮತ್ತೆ ದೈಹಿಕವಾಗಿ ತುಂಬಾ ಕಷ್ಟ ಆಗ್ತಾ ಇದೆ. ಇಂಥವ್ರಿಗೆ ಏನ್ ಪರಿಹಾರ ಮಾಡ್ಕೋಬೇಕು ನೋಡಿ, ಸಾಯಂಕಾಲದಲ್ಲಿ ಮನೆಯಲ್ಲಾಗ್ಲಿ ಅಥವಾ ದೇವಸ್ಥಾನದಲ್ಲಾಗ್ಲಿ ತುಪ್ಪದ ದೀಪವನ್ನ ಹಚ್ಚಬೇಕಾಗತ್ತೆ. ಪಕ್ಷಿಗಳಿಗೆ ಕಾಳನ್ನ ಹಾಕಬೇಕು, ಅನ್ನ ಆಹಾರವನ್ನ ಹಾಕಬೇಕು. ಇವುಗಳಿಂದ ಬಹಳಷ್ಟು ಪರಿಹಾರ ದೊರೀತದೆ. ಎಷ್ಟು ಸಿಂಪಲ್ ಪರಿಹಾರ ಇದೆ ನೋಡಿ. ಸಾಯಂಕಾಲ ಮನೆಯಲ್ಲಾಗ್ಲಿ ಅಥವಾ ದೇವಸ್ಥಾನದಾಗ್ಲಿ ತುಪ್ಪದ ದೀಪ ಹಚ್ಚಬೇಕು, ಪಕ್ಷಿಗಳಿಗೆ ಅನ್ನ ಆಹಾರವನ್ನ ಹಾಕಬೇಕು. ಈ ತರ ಮಾಡಿದ್ರೆ ಈ ಸಮಸ್ಯೆಗಳು ನಿವಾರಣೆ ಆಗುತ್ತೆ. ಇನ್ನು ಮಾನ ಸನ್ಮಾನ ಪಡೆದು ಯಶಸ್ಸು ಸಿಗಬೇಕು, ಅಥವಾ ನಿಮ್ಮ ಮಾನಕ್ಕೆ ಧಕ್ಕೆ ಆಗ್ತಾ ಇದೆ, ನಿಮ್ಮ ಗೌರವಕ್ಕೆ ಚ್ಯುತಿ ಬರ್ತಾ ಇದೆ, ಇದಕ್ಕೇನ್ ಪರಿಹಾರ ಮಾಡ್ಕೋಬೇಕು ನೋಡಿ. ಅರಿಶಿನ ವಸ್ತ್ರವನ್ನು ಧರಿಸಬೇಕು ಮತ್ತು ನೀರಿನಲ್ಲಿ ಈ ಪಟಿಕವನ್ನ ಹಾಕಿ ಸ್ನಾನವನ್ನ ಮಾಡತಕ್ಕಂಥದ್ರಿಂದ ಬಹಳಷ್ಟು ಒಳ್ಳೆ ಫಲ ಸಿಗುತ್ತೆ. ಇನ್ನು ಜೀವನ ಪೂರ್ತಿ ಧನ ಸಮೃದ್ಧಿ ಆಗಬೇಕೆಂದ್ರೆ, ಧನದಲ್ಲಿ ವೃದ್ಧಿ ಆಗಬೇಕಂತಂದ್ರೆ ಸೋಮವಾರ ದಿವಸ ಹಸಿಯಾಗಿರ್ತಕ್ಕಂಥ ಹಾಲನ್ನ ಹರಿಯುವ ನೀರಿನಲ್ಲಿ ಸ್ವಲ್ಪ ಬಿಟ್ಟು, ಹಾಲು ತುಂಬಿ ಒಯ್ದ ಪಾತ್ರೆಯಲ್ಲಿ ನೀರನ್ನ ಮನೆಗೆ ತಂದು ಪಕ್ಷಿಗಳಿಗೆ ಕುಡಿಯುವ ಸ್ಥಳದಲ್ಲಿ ಇಟ್ರೆ ತುಂಬಾ ಅಂದ್ರೆ ತುಂಬಾ ಸಿದ್ಧಿ ಆಗುತ್ತೆ, ಒಳ್ಳೆ ಫಲ ಸಿಗ್ತಕ್ಕಂಥದ್ದು. ಪಕ್ಷಿಗಳು ಆ ನೀರನ್ನ ಕುಡಿಯುವುದರಿಂದ ನಿಮ್ಮ ದೋಷಗಳು ನಿವಾರಣೆ ಆಗುತ್ತೆ ಅನ್ನುವಂಥದ್ದನ್ನ ನಿಮ್ಮ ಗಮನದಲ್ಲಿ ಇಟ್ಕೋಬೇಕು. ಇದನ್ನೆಲ್ಲ ಪರಿಹಾರಗಳನ್ನ ಇನ್ನೊಮ್ಮೆ ನೋಡಿ, ನೀವು ಸಮಾಧಾನವಾಗಿ ವಿಡಿಯೋ ತುಂಬಾ ವರ್ಕ್ ಆಗುತ್ತೆ, ತುಂಬಾ ಉಪಯೋಗ ಆಗುವಂತ ಪರಿಹಾರಗಳಿದ್ದಾವೆ. ಇದನ್ನ ಸಮಾಧಾನವಾಗಿ ಮಾಡ್ಕೊಳ್ಳಿ, ಅದರ ಉಪಯೋಗವನ್ನು ಪಡ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ
ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ. ತಾಯಿ ಅನ್ನಪೂರ್ಣೇಶ್ವರಿ ಸಕಲ ಅಷ್ಟೈಶ್ವರ್ಯಗಳನ್ನು ಕೊಟ್ಟು ಕರುಣಿಸಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಸರ್ವೇ ಜನಃ ಸುಖಿನೋ ಭವಂತು.